ಎಂದು ಪ್ರಧಾನಮಂತ್ರಿ ಮೋದಿಯವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ ಕೆಲ ವರ್ಷಗಳಲ್ಲಿ ಹಳಿ ತಪ್ಪಿದ ದ್ವಿಪಕ್ಷೀಯ ಸಂಬಂಧವನ್ನ ಮತ್ತೆ ಸರಿದಾರಿಗೆ ತರಲು ಭಾರತ ಹಾಗೂ ಕೆನಡಾ ಪ್ರಯತ್ನಗಳನ್ನ ನಡೆಸ್ತಾ ಇದ್ದು, ಇದರ ಭಾಗವಾಗಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತ ಪ್ರವಾಸ ಕೈಗೊಂಡಿದ್ದಾರೆ. ಈ ಪ್ರವಾಸದ ಭಾಗವಾಗಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯಲ್ಲಿ ಭೇಟಿಯಾಗಿದ್ದು ಹಲವು ಮಹತ್ವದ ಒಪ್ಪಂದಗಳ ಕುರಿತಾಗಿ ಚರ್ಚೆ ಮಾಡಿದ್ದಾರೆ ಹಾಗೂ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಈ ಜಂಟಿ ಪತ್ರಿಕಾಗೋಷ್ಠಿಯನ್ನ ಮುನ್ನ ಉಭಯ ನಾಯಕರು ಸಭೆ ನಡೆಸಿದ್ದು, ಇದರಲ್ಲಿ ತಂತ್ರಜ್ಞಾನದಿಂದ ಹಿಡಿದು ಸಾಂಸ್ಕೃತಿಕ ಸಹಕಾರದವರೆಗೆ ಹಲವು ಕ್ಷೇತ್ರಗಳ ತಿಳುವಳಿಕೆ ಒಪ್ಪಂದವನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. ಇದಾದ ಬಳಿಕ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಕ್ ಕಾರ್ನಿಯವರ ಭಾರತ ಪ್ರವಾಸವನ್ನ ಮಹತ್ವಪೂರ್ಣ ಮೈಲಿಗಲ್ಲು ಅಂತ ಕರೆದಿದ್ದಾರೆ. ಈ ಬಗ್ಗೆ ಮಾತನಾಡುತ್ತಾ ಪ್ರಧಾನಿ ಕಾರ್ನಿಯವರನ್ನ ಭಾರತಕ್ಕೆ ಸ್ವಾಗತಿಸಲು ನನಗೆ ಸಂತೋಷವಾಗಿದೆ. ಪ್ರಧಾನಿಯಾಗಿ ಇದು ಅವರ ಮೊದಲ ಭೇಟಿಯಾಗಿದ್ದು, ಇದನ್ನು ನಾವು ಮಹತ್ವಪೂರ್ಣ ಮೈಲಿಗಲ್ಲು ಅಂತ ಪರಿಗಣಿಸ್ತೇವೆ ಅಂತ ಕಾರ್ನಿಯವರ ಮೊದಲ ಭೇಟಿಯಿಂದಲೇ ನಮ್ಮ ಸಂಬಂಧ ಚೈತನ್ಯಗೊಂಡಿದೆ ಹಾಗೂ ಪರಸ್ಪರ ನಂಬಿಕೆ ಮತ್ತು ಸಕಾರಾತ್ಮಕ ಬೆಳೆದಿದೆ ಅಂತ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್.